ಗಾಳಿ ಆಂಜನೇಯ ದೇವಾಲಯ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದಂತಹ ಹಿನ್ನೆಲೆ ರಾಜ್ಯ ಸರ್ಕಾರದ ಕ್ರಮಕ್ಕೆ ತಡೆಯಾಜ್ಞೆ ನೀಡಲು ಹೈಕೋರ್ಟ್ ನಕಾರ. ಗಾಳಿ ಆಂಜನೇಯ ದೇವಾಲಯ ಮುಜರಾಯಿ ಇಲಾಖೆ ಸುಪರ್ದಿಗೆ ಏನಿತ್ತು, ಸರ್ಕಾರದ ಕ್ರಮಕ್ಕೆ ತಡೆಯಾಜ್ಞೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಗಾಳಿ ಆಂಜನೇಯ ದೇವಾಲಯ ಮುಜರಾಯಿ ಇಲಾಖೆಯ ಒಂದು ಸುಪರ್ದಿಗೆಯನ್ನು ಕೊಡಲಾಗಿತ್ತು. ಇದರಲ್ಲಿ ಈ ದುರುಪಯೋಗದ ಆರೋಪ ಇತ್ತು, ಹಣಕಾಸಿನ ವ್ಯವಹಾರ, ಇದರಲ್ಲೂ ಕೂಡ ಆರೋಪಗಳು ಕೇಳಿ ಬಂದಿದ್ವು. ಹೀಗಾಗಿ ಸರ್ಕಾರದ ಕ್ರಮ ಮೇಲ್ನೋಟಕ್ಕೆ ತಪ್ಪು ಅಂತ ಹೇಳಲಾಗುವುದಿಲ್ಲ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂಥ ಹೈಕೋರ್ಟ್ ಪೀಠ ಈ ಆದೇಶವನ್ನ ನೀಡಿದೆ. ಹಾಗಾಗಿ ಅದಕ್ಕೆ ತಡೆ ಇಲ್ಲ. ಇದೀಗ ಮುಜರಾಯಿ ಇಲಾಖೆಯ ಸುಪರ್ದಿಯಲ್ಲಿ ಇರುತ್ತೆ. ಹೈಕೋರ್ಟ್ ಇದಕ್ಕೆ ನಿರಾಕರಿಸಿದೆ ತಡೆಯಾಜ್ಞೆಯನ್ನು ತರೋದಕ್ಕೆ. ಯಾಕಂದರೆ ಅಲ್ಲಿನ ಆಡಳಿತ ಮಂಡಳಿ ಅವರ ಹಣಕಾಸಿನ ವಿಚಾರವಾಗಿ ಅವರೇನು ಹ್ಯಾಂಡಲ್ ಮಾಡಿದಂಥ ರೀತಿ ಅದು ಸರಿಯಿಲ್ಲ ಅಂತ ಸಾಕ್ಷಿ ಸಮೇತ ಗೊತ್ತಾಗಿರೋದ್ರಿಂದ ಸರ್ಕಾರದ ಕ್ರಮ ತಪ್ಪು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿದೆ. ಸೊ ಅವರ ಟ್ರಸ್ಟ್ನಿಂದ ಜೊತೆಗೆ ಭಕ್ತರಿಂದ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತು. ಸರ್ಕಾರದ ಕ್ರಮಕ್ಕೆ ಸದ್ಯಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೋರಬೇಕು ಅಂತ ಮನವಿ ಸಲ್ಲಿಸಲಾಗಿತ್ತು. ಆದರೆ ಹೈಕೋರ್ಟ್ ಅದಕ್ಕೆ ನಿರಾಕರಿಸಿದೆ. ಸೊ ಆಂಜನೇಯ ದೇವಾಲಯದ ಹಣ ದುರುಪಯೋಗ ಆಗಿದೆ ಅನ್ನೋ ವಿಚಾರ ಇತ್ತು. ಹಾಗಾಗಿ ಸರ್ಕಾರದ ಕ್ರಮ ಮೇಲ್ನೋಟಕ್ಕೆ ತಪ್ಪು ಎನ್ನಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂಥ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿರೋದು. ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಅದರ ಸುಪರ್ದಿಗೆಯನ್ನು ನೀಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಕ್ರಮ ಏನಿತ್ತು ಅದರ ವಿರುದ್ಧ ತಡೆಯಾಜ್ಞೆಗೂ ನೀಡಬೇಕು ಅನ್ನೋ ಮನವಿ ಸಲ್ಲಿಸಲಾಗಿತ್ತು. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇದೀಗ ಹೈಕೋರ್ಟ್ ಈ ತಡೆಯಾಜ್ಞೆಯನ್ನು ನೀಡೋದಕ್ಕೆ ನಿರಾಕರಿಸಿದೆ. ಇದು ಏನು ಅಪೀಲ್ ಇತ್ತು ಅಲ್ಲಿ, ಸದ್ಯಕ್ಕೇನು ಆದೇಶ ಬಂದಿದೆ ಅಂತ? ಅವಿನಾಶ್, ಮೊನ್ನೆ ಅಷ್ಟೇನೆ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅಂದ್ರೆ ಗಾಳಿ ಆಂಜನೇಯ ದೇವಸ್ಥಾನದ ಟ್ರಸ್ಟ್ ಈ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ಅವ್ರ ವಾದ ಏನಂತಂದ್ರೆ ಸರ್ಕಾರ ತರಾತುರಿಯಲ್ಲಿ ದೇವಸ್ಥಾನದವನ್ನ ತಮ್ಮ ಸುಪರ್ದಿಗೆ ತಗೊಂಡಿದೆ, ತಮ್ಮ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿದೆ. ಇದು ಕಾನೂನು ಬಾಹಿರ, ಯಾವುದೇ ಕಾರಣ ಇಲ್ಲದೆ ಈ ರೀತಿ ಮಾಡಿದ್ದಾರೆ. ಮತ್ತೆ ಅದು ಹಿಯರ್ ಮಾಡಿಲ್ಲ, ನಮ್ಮ ವಾದ ಮಂಡನೆ ಆಲಿಸ್ತೇನೆ, ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಂಡಿದೆ ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು. ಆದ್ರೆ ಸರ್ಕಾರದ ಪರ ವಕೀಲರು ಅಲ್ಲಿ ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿ CCTV ಫುಟೇಜ್ ಅನ್ನ ಕೂಡ ಕೋರ್ಟ್ಗೆ ಹಾಜರು ಮಾಡಿದ್ರು. ಅದರಲ್ಲಿ ಆ ಟ್ರಸ್ಟಿಗಳು ಕೆಲವರು ದುಡ್ಡು ತಗೊಂಡು ಹೋಗ್ತಾ ಇರುವಂತ ವಿಡಿಯೋಗಳು ಕೂಡ ಲಭ್ಯ ಆಗಿತ್ತು. ಕೋರ್ಟ್ ಕೂಡ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಯಾವುದೇ ರೀತಿ ಮಧ್ಯಂತರ ಆದೇಶ ನೀಡೋದಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಸರ್ಕಾರ ಕೈಗೊಂಡ ಕ್ರಮ ಸರಿಯಾಗಿದೆ ಅಂತೇಳಿ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಅವ್ಯವಹಾರದಂತ ಗಂಭೀರ ಆರೋಪಗಳಿರೋದ್ರಿಂದ ಈಗ ತನಿಖೆ ನಡೆಸುವಂಥದ್ದು, ವಿಚಾರಣೆ ನಡೆಸುವಂಥದ್ದು ಸೂಕ್ತ ಇದಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಈ ಹಂತದಲ್ಲಿ ಸರ್ಕಾರದ ಕ್ರಮಕ್ಕೆ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತೇಳಿ ಮಧ್ಯಂತರ ತಡೆ ಕೋರಿದಂತ ಅರ್ಜಿಯನ್ನ ಇಂಟರ್ಫಿಯರ್ ಆಗೋದಕ್ಕೆ ನಿರಾಕರಿಸಿದೆ. ಹೀಗಾಗಿ ದೇವಸ್ಥಾನದ ಟ್ರಸ್ಟ್ಗೆ ಒಂದು ರೀತಿ ಹಿನ್ನಡೆ ಆಗಿದೆ ಮತ್ತು ಸರ್ಕಾರದ ಕ್ರಮವನ್ನ ಹೈಕೋರ್ಟ್ ಸದ್ಯಕ್ಕೆ ಮಟ್ಟಿಗೆ ಒಪ್ಕೊಂಡಂತಾಗಿದೆ. ಧನ್ಯವಾದ ರಮೇಶ್.